ಕರ್ಕಾಟಕ ರಾಶಿ ಅಂತ ಇದೆಯಲ್ಲ, ಆ ಕರ್ಕಾಟಕ ರಾಶಿಯವರಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಅಂತಕ್ಕಂತಹದ್ದು. ಆದರೆ ನಿಮಗೆ ವ್ಯಯಸ್ಥಾನಕ್ಕೆ ಗುರು ಬಂದ, ಇಷ್ಟು ದಿವಸ ಗುರುಬಲ ಇತ್ತು, ಮೇಯಿಂದ ಗುರುಬಲ ನಿಮಗೆ ಇರೋದಿಲ್ಲ. ಇನ್ನು 9ನೇ ಮನೆಗೆ ಬಂದಿರತಕ್ಕಂಥವನು ಬಹಳ ಅದ್ಭುತ, ನಿಮಗೂ ಕೂಡ ವಿಶೇಷವಾಗಿರತಕ್ಕಂಥದ್ದು. 9ನೇ ಮನೆಗೆ ಬಂದರೂ ಕೂಡ ಪರವಾಗಿಲ್ಲ, ಯಾರೋ ಶನಿಶ್ಚರ ಬಂದಾಗ. ಈಗ ನಿಮ್ಗೆ ಇತ್ತಲ್ಲ ಅಷ್ಟಮ ಶನಿ, ಅದು ಹೋಯ್ತು. ಈಗ 9ನೇ ಮನೆಗೆ ಬಂದಾಗ ನಿಮಗೆ ದೀರ್ಘವಾಗಿರ್ತಕ್ಕಂತಹ ಕೆಲವೊಂದು ಕೆಲಸಗಳು ನಡೀತವೆ. ತುಂಬ ಒಳ್ಳೆ ಡಿಸಿಷನ್ ತಗೊಳ್ತೀರಿ, ಇಷ್ಟು ದಿನ ತೆಗೆದುಕೊಂಡಿರಲ್ಲ, ಈಗ ತೆಗೆದುಕೊಳ್ತೀರಿ. ಆದರೆ ನಂಬಿದವರನ್ನು ಕೈ ಬಿಡದೆ, ನಂಬಿದ ನಿಮ್ಗೆ ಯಾವತ್ತೂ ಒಂದು ಸಣ್ಣ ಸಹಾಯ ಮಾಡಿರ್ತಾರೆ, ಅವರನ್ನು ಕೃತಜ್ಞತಾ ಭಾವದ ನೆನಪು ಮಾಡಿಕೊಂಡು ಹೊರಡ್ತೀನಿ ಅಂತಂದರೆ ಸ್ಟೇಜ್ ಬೈ ಸ್ಟೇಜ್ ಹತ್ತಾನೇ ಇರ್ತೀವಿ. ಖುಷಿಯನ್ನು ಹಂಚ್ತಾ ಬನ್ನಿ, ದುಃಖವನ್ನು ಒಬ್ಬರೇ ನುಂಗಿಕೊಳ್ಳಿ. ಆದರೆ ಆನಂದ ಹಸನ್ಮುಖಗಳಾಗಿ ನಿಮ್ಮ ಜೀವನ ಮಾಡಲಿಕ್ಕೆ ಸಾಧ್ಯವಿದೆ, ಅತ್ಯಂತ ಪ್ರೀತಿಯಿಂದ ಮಾಡಿಕೊಳ್ಳಲಿಕ್ಕೆ. ನಿಮ್ಮ ರಾಶಾಧಿಪತಿಯಾಗಿರ್ತಕ್ಕಂಥ ಚಂದ್ರನನ್ನು ಒಮ್ಮೆ ಆಡಿಕೊಂಡಾಡ್ತಾ ತಿಂಗಳಿಗೆ ಒಂದು ಬಾರಿ, ಅಂದರೆ ಸಾಧ್ಯ ಆದಷ್ಟು 20ನೇ ತಾರೀಕು, ಪ್ರತಿ ತಿಂಗಳು 20ನೇ ತಾರೀಕು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಒಂದಷ್ಟು ಅಕ್ಕಿಯನ್ನು 1 ಕಿಲೋ ಕೊಡ್ತೀರೋ ಅಥವಾ ತುಲಾಭಾರ ಮಾಡಿ ನಿಮ್ಮ ಶಕ್ತಿ ಅಷ್ಟು ಕೊಡ್ತೀರೋ, ಆ ನಂತರ ನೋಡ್ತಾ ಬನ್ನಿ. ಒಂದು 4 ಸಲ ಮಾಡ್ತಿದ್ದಾಗೆ 1 ತಿಂಗಳು ಇನ್ನೊಂದು ತಿಂಗಳು ಒಳಗಡೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಂತಹ ಅದ್ಭುತ ನಡೆದು ಬಿಡುತ್ತು. ನಾನು ಕೊಡ್ತಕ್ಕಂತಹದ್ದು ಏನು ತಂಡುಲ ದಾನದಿಂದ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗ್ಬಿಡುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.